ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಲೀಲಾವತಿ. ಲೀಲಾವತಿ. ತಾವು ಯಾವ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರುವಂತದ್ದು ಮೇಡಮ್? ನಾವು ಒಂದು 7 ತಿಂಗಳಾಯ್ತು. ನರಸಂದ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರುವಂತದ್ದು. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ದಾಸೇಗೌಡರು. ದಾಸೇಗೌಡರು ಅಂತ. ಸರ್ ಈಗ ಮೇಡಮ್ ಅವರು ಇದೇ ಮೊದಲನೇ ಬಾರಿ ರಾಜಕೀಯ? ಇದೇ ಮೊದಲನೇ ಬಾರಿ. ಹೇಗೆ ಅನಿಸ್ತಿದೆ ಸರ್? ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ ಮೇಡಮ್ ಅವರು. ಹೌದು, ಒಂದೇ ಸಾರಿ ಮೆಂಬರ್ ಅದ, ಒಂದೇ ಟರ್ಮ್ ಅಲ್ಲಿ ಉಪಾಧ್ಯಕ್ಷರಾಗಿದ್ದೀವಿ. ಆಮೇಲೆ ಮಾಡಿರ್ತಕ್ಕಂಥ ಕೆಲಸ ಊರಿನ ಜನ ಮೆಚ್ಚಂಗ್ ಮಾಡಿದೀವಿ, ಕಾಂಕ್ರೀಟ್ ಮಾಡಿಸಿದೀವಿ. ನಿಮ್ಮ ಕುಟುಂಬದಲ್ಲಿ ಮೇಡಮ್ ಅವರೇ ಫಸ್ಟ್ ಟೈಮ್ ರಾಜಕೀಯಕ್ಕೆ ಬಂದಿರೋದು ಅಥವಾ ನೀವು ಏನಾದ್ರು ಇದ್ರಾ? ಇಲ್ಲ, ಫಸ್ಟ್ ಟೈಮ್ ಇದೆ. ಮೇಡಮ್ ಅವರೇ ಫಸ್ಟ್. ಲೀಡಿಂಗ್ ಓಟ್ ಏನಿತ್ತು ಸರ್ ಈ ಬಾರಿಗೆ? ನಮ್ಮಲ್ಲಿ 250 ಓಟ್ ಲೀಡ್ ತಂಡ. ಹೈಯೆಸ್ಟ್ ಲೀಡಿಂಗ್. ಟೋಟಲ್ ಸರ್? ಟೋಟಲ್ 740 ಓಟ್ ಏನೋ ಬಿದ್ದಿದ್ದು ಟೋಟಲ್. ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋ? ನಾವು ಜೆಡಿಎಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋ. ಎಷ್ಟು ವರ್ಷ ರಾಜಕೀಯ ಒಡನಾಟ ಸರ್ ನಿಮ್ಗಾಗ್ಲಿ? ಮೇಡಮ್ ಅವ್ರಿಗೆ ಇದೇ ಮೊದಲನೇ ಬಾರಿ ಅನ್ಸ್ಕೊಳ್ತಾರೆ? ನಾವು 20 ವರ್ಷದಿಂದ ರಾಜಕೀಯ ಹಿಂದೆ ಮುಂದೆ ಇದ್ದೀವಿ. ಸರ್ ತಮ್ಮ ವೈಯಕ್ತಿಕ ವೃತ್ತಿ? ವೈಯಕ್ತಿಕ ನಾವೇನಿದ್ರು ವ್ಯವಸಾಯದವರು ಏನೋ ಬರ್ಬಾರ್ದಾಗಿತ್ತು, ಯಾವ್ದೋ ಒಂದ್ ರೀತಿನಲ್ಲಿ ಬಂದ ರಾಜಕೀಯಕ್ಕೆ. ಸರ್ ಈಗ ಮೇಡಮ್ ಅವ್ರ ರಾಜಕೀಯಕ್ಕೆ ಬರೋ ಮುಂಚೆ ಒಬ್ಬ ಗೃಹಿಣಿ ಆಗಿದ್ದವರು, ಮನೆ ಬಿಟ್ಟು ಎಲ್ಲ ಹೊರಗಡೆ ಹೋಗ್ತಿರ್ಲಿಲ್ಲ. ಸೊ ಯಾವ ರೀತಿ ಅವ್ರನ್ನ ರಾಜಕೀಯಕ್ಕೆ ತರಬೇಕು ಅಂತ ಅನಿಸ್ತು ತಮ್ಗೆ? ಏನೋ ಊರಲ್ಲಿ ಒಂದ್ ಸ್ವಲ್ಪ ಯಾವ್ದೋ ಒಂದು ದೃಷ್ಟಿ ಮೇಲೆ ಬಂದ, ಯಾವ್ದೋ ಬೇರೆಯವರು ಒಂದು ನಮ್ಗೆ ಅಪೋಸಿಟ್ ಮಾಡಿದಾಗ ನಾವು ರಾಜಕೀಯಕ್ಕೆ ಇಳಿಬೇಕು ಅಂತ ರಾಜಕೀಯ. ಸರ್ ಈಗ ಮೇಡಮ್ ಅವ್ರಿಗೆ ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದಾರಾ? ಯಾವ್ದೋ ಅದೇ ಕಳಂಜಿ ಸಂಘದಲ್ಲಿ ಸದಸ್ಯರಾಗಿದ್ದಾರಾ? ಸರ್ ಈಗ ಮೇಡಮ್ ಅವ್ರು 3 ವರ್ಷ ಅವಧಿ ಕಳೆದಿದ್ದಾರೆ, ಅದ್ರಲ್ಲಿ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಯ್ತು ಸರ್? ಸರ್ ನಾವು ಇಳಿದ ಮೇಲೆ ರಾಜಕೀಯಕ್ಕೆ ಬಂದ ಮೇಲೆ ಒಂದು 25 ಮನೆ ಕೊಡ್ಸಿದೀವಿ. ಆಮೇಲೆ ಊರಿಗೆ ಕಾಂಕ್ರೀಟ್ ರಸ್ತೆ ಮಾಡಿದೀವಿ, ಪೈಪ್ ಲೈನ್ ಮಾಡಿಸಿದೀನಿ. ಅಲ್ಲಿಂದ ಬಿಟ್ರೆ 2 ಬೋರ್ವೆಲ್ ಕೊಡ್ಸಿದೀನಿ. 2 ಬೋರ್ವೆಲ್ ಕೊಡ್ಸಿ 2 ಮೋಟ್ರು ಬಿಡಿಸಿದೀವಿ. ಊರಿಗೆ ಕಾಂಕ್ರೀಟ್ ಮಾಡಿಸಿದೀವಿ. ಶೌಚಾಲಯ ಕೊಡ್ಸಿದೀವಿ ಒಂದು 20-30. ಅಲ್ಲಿಂದ ಬಿಟ್ರೆ ಈಗ ಹೊಸದಾಗಿ ಒಂದು 7.5 ಲಕ್ಷ ರೂಪಾಯಿ ರೋಡ್ ರಸ್ತೆ ಮಾಡ್ತಾ ಇದೀವಿ. ಇನ್ನ ಬೇಜಾನ ಪೈಪ್ ಲೈನ್ ಅವು ಇವು ಕಾಮಗಾರಿ ಮಾಡ್ಬೇಕು ಮುಂದೆ. ಅವು ಒಂದು 10-15 ಮಾಡಿಸಿದ್ವಿ. ರೇಷನ್ ಕಾರ್ಡ್ ಆಗ್ಬೋದು. ರೇಷನ್ ಕಾರ್ಡು ಒಂದು 20 ರೇಷನ್ ಕಾರ್ಡ್ ಕೊಡ್ಸಿದೀವಿ. ಅದು ರುದ್ರಾಪಿ ಒಂದು 10-15 ಕೊಡ್ಸಿದೀವಿ. ಮಾಡಿಸ್ತಾ ಶಾಲಾ ಕಟ್ಟಡಕ್ಕೆ ಅಥವಾ ಅಂಗನವಾಡಿಗೆ ಯಾವ್ದಾರ ಅನುದಾನಗಳು ಸರ್? ಇಲ್ಲ, ಶಾಲಾ ಕಟ್ಟಡಕ್ಕೆ ಕಾಂಪೌಂಡ್ ಮಾಡಿಸ್ಕೊಡ್ಸಿದೀನಿ, ಕಾಂಪೌಂಡ್ ಕೊಡ್ಸಿದೀವಿ. ಇನ್ನು ಅಂಗನವಾಡಿಗೆ ಒಂದು ಜಾಗ ಸಿಕ್ಕಿಲ್ಲ, ಆ ಜಾಗ ಸಿಕ್ಕಿದ್ರೆ ಅಂಗನವಾಡಿ ಜಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಿದೆ ಸರ್. ಸರ್ ಈಗ ಮೇಡಮ್ ಅವರು ಮೊದಲನೇ ಬಾರಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಯ್ಕೆ ಆಗಿದ್ರು. ಈಗ ನೆಕ್ಸ್ಟ್ ಇದೇ ರೀತಿ ಒಂದು ಮೇಲ್ಮಟ್ಟದ ಚುನಾವಣೆಯಲ್ಲಿ ತಾಲೂಕು ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಬೇಕು ಅಂತ ಅನ್ಕೊಂಡಿದ್ದೀರಾ? ಏನೋ ಮುಂದೆ ನೋಡೋಣ, ಜನರ ಇಚ್ಛೆ ಅಂತ. ಹೌದು, ನಮ್ ಜನ ಊರಿನ ಜನ ಏನ್ ಮಾಡ್ತಾರೆ ಅನ್ನೋದು ಮುಂದೆ. ಸರ್ ತಮ್ಗೆ ರಾಜಕೀಯ ಗುರುಗಳು ಅಂತ ಯಾರು ಇದ್ದಾರಾ ಸರ್? ರಾಜಕೀಯ ಗುರುಗಳು ನಮಗೆ ಬಾಲಣ್ಣನೇ ರಾಜಕೀಯ ಗುರುಗಳು. ಯಾವ ರೀತಿ ರಾಜಕೀಯಕ್ಕೆ ಬರ್ಬೇಕು ಅನ್ನಿಸ್ತು ಸರ್? ನಾವು 20 ವರ್ಷದಿಂದ ಅವ್ರ ಹಿಂದೆ ಮುಂದೆ ತಿರುಗ್ತಿದ್ದೋ. ಆಮೇಲೆ ಊರಿನ ಜನ ಅಭಿಮಾನ, ನೀನು ಒಂದ್ಸತಿ ರಾಜಕೀಯಕ್ಕೆ ನಿಂತ್ಕೊಳಪ್ಪ ಅಂತ ಹೇಳಿ ಊರಿನ ಜನನೇ ಸ್ವಲ್ಪ ನಮ್ಗೆ ಸಹಕಾರ ಕೊಟ್ರು, ಆಯ್ತು ಅಂತ ನಿಂತ್ಕೊಂಡು. ರಾಜಣ್ಣ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಮ ಮೂಲಕ? ಅವ್ರಿಗೆ ಯಾವ ರೀತಿ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನಿಮ್ನ ರಾಜಕೀಯಕ್ಕೆ ಬಂದಿರೋದಕ್ಕೋಸ್ಕರ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಸರ್ ಈಗ ಮೇಡಮ್ ಅವ್ರ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನರೇ ಕಾರಣ, ಮತ ಬಂದವರು. ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಊರಿನ ಜನನೇ ನಮ್ಮ ದೇವರು ಅಂತ ಹೇಳಿ ನಾವು ಗುರುತಿಸ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಅವರ ಒಂದು ಕೆಲಸ ಮಾಡೋದ್ರ ಮೂಲಕ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಅಮೂಲ್ಯವಾದ ಸಮಯ ಕಳೆದಿದೆ. ಧನ್ಯವಾದ.